Hi, hello, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ವೀಕ್ ಎಂಡ್ ಆ್ಯಂಡ್ ಹ್ಯಾಪಿ ಸಂಡೇ ಟು ಯು ಆಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಇವಾಗ ಜಸ್ಟ್ ಹೀಗೆ ರೆಡಿ ಆಗಿರೋದು ಮೂವಿಗೆ ಹೋಗಬೇಕು ಅಂತ ಫ್ಯಾಮಿಲಿ ಜೊತೆ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಹೋಗ್ಬಿಟ್ಟು ತೆಲುಗು ಮೂವಿ ಇದು OG ಮೂವಿ ಹೇಗಿದೆ ಏನು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ಹೋಗಿ ನೋಡಿದ್ದೀರಾ ಅವರು ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಜಸ್ಟ್ ನಾನು ಇವಾಗ ಹೋಗ್ತಾ ಇರೋದು, ಎಲ್ಲರೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ನಾನು, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮಪ್ಪ ಮಾತ್ರ ಇಲ್ಲಿದ್ದೀವಿ. ಇಲ್ಲಿಂದ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇನೆ. ಹೋಗಿ ಒಂದು 500 ಮೀಟರ್ಸ್ ಇರುತ್ತೆ ನಮ್ಮ ಮನೆಯಿಂದ ಅಷ್ಟೇ ಥಿಯೇಟರ್ಗೆ. ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಗೈಸ್, ಟೈಮ್ ಆಗಿಬಿಟ್ಟಿದೆ, ಹೋಗ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಸೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇದ್ದೀವಿ ಸಂಭವ. ಗೈಸ್, ಫೈನಲಿ ಮೂವಿ ಮುಗೀತು, ಮನೆಗೆ ಬಂದ್ರಿ. ಆ್ಯಂಡ್ ಮನೆಗೆ ಬಂದು ಇವತ್ತು ಗೊತ್ತಲ್ಲ, ಆಲ್ರೆಡಿ 28th ಇವತ್ತು. ಆ್ಯಂಡ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಕನ್ನಡದಲ್ಲಿ. ಅದಕ್ಕೋಸ್ಕರ ಬೇಗ ಬಂದು ಬೇಗ TV ಆನ್ ಮಾಡಿ ಆಲ್ರೆಡಿ 1 hour ಫಿನಿಶ್ ಆಗೋಗಿರುತ್ತೆ. ಸೊ ಬಟ್ ಅದನ್ನೇ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರಿ. ಆ್ಯಂಡ್ ಇವಾಗ ಅಡ್ವರ್ಟೈಸ್ಮೆಂಟ್ ಬಂತು. ಇವಾಗ OG ಫಿಲಮ್ ಬಗ್ಗೆ ರಿವ್ಯೂ ಕೊಡಬೇಕಂದ್ರೆ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ, ಚಿಂದಿ ಮಾಡಿಬಿಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ತುಂಬಾ ಅಂದರೆ ಸಕ್ಕದಾಗಿತ್ತು ಮೂವಿ ಮಾತ್ರ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾರೆಲ್ಲ ಹೋಗಿದ್ರಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಆ ಮೂವಿದಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದೊಂಥರ ವೀಕೆಂಡ್ ಚೆನ್ನಾಗಿತ್ತು ಇವತ್ತು. ಆ್ಯಂಡ್ ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಬಿಗ್ ಬಾಸಲ್ಲಿ ಆಫ್ಕೋರ್ಸ್ ಇವಾಗೆಲ್ಲ ನೋಡ್ತಾ ಇರ್ತೀರಾ. ಆ್ಯಂಡ್ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಇನ್ನೂ ನಡೀತಾ ಇದೆ, ಇನ್ನು ಫುಲ್ ಮುಗ್ದಿಲ್ಲ. ನಿನ್ಗೇಗಿತ್ತು ಶ್ವಾಸ್? ಸೊ ನೋಡಿದ್ರಲ್ಲ, ಅವರು ಒಂದು ಫಿಲಿಮ್ ಡೈಲಾಗ್ನ ಹೇಳ್ತಾ ಇದ್ದಾರೆ. ಡೈಲಾಗ್ ಅದು. ಮೂವಿನ ಆಚೆ ಬಂದಿದ ತಕ್ಷಣ ಇವರಿಬ್ರು ಬರೀ ಅದನ್ನೇ ಮಾತಾಡ್ತಾ ಇದ್ದಾರೆ, ಬರೀ ಅದನ್ನೇ ಹೇಳ್ಕೊಂಡು ಆಟಾಡ್ತಾ ಇದ್ರು. ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ಸ್ವಲ್ಪ ಕನ್ಸಿಸ್ಟೆನ್ಸಿಯಿಂದ ಇರಬೇಕು ಅಂತ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಬಂದು ಬಿಗ್ ಬಾಸ್ ನೋಡಿಕೊಂಡು ಅಂತ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಎಲ್ರದ್ದು ಟಿಫನ್ ಆಯಿತಾ? ಇವತ್ತು ಏನಂದರೆ, ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ. ಇವರು ಆಲ್ರೆಡಿ ರೆಡಿ ಆಗಿದ್ದಾರೆ. ಇವನು ಹೋಗ್ತಾ ಇದ್ದಾನೆ ಹಾಲಿಡೇಸ್ ಅಂದ್ಬಿಟ್ಟು. ಆ್ಯಂಡ್ ಮತ್ತೆ ದಸರಾಗೆ ಬರ್ತಾರೆ, ಇನ್ನೊಂದು 2 days ಅಷ್ಟೇನೆ. ಮತ್ತೆ ದಸರಾಗೆ ಬರ್ತಾರೆ. ಹೋಗಿ ಅವ್ರ ಮನೇಲಿ ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಾರೆ. ಆ್ಯಂಡ್ ಇವಾಗ ಕ್ಯಾಬ್ ಬುಕ್ ಮಾಡಿದ್ದಾರೆ, ಆಟೋ ಬುಕ್ ಮಾಡಿದ್ದಾರೆ, ಬರಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ.
ಲೇಟ್ ಆಗಲ್ಲ. ಗೈಸ್ ಆಟೋ ಬಂತು. ಬಾಯ್ 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 ಚಿನ್ನು ಬಾಯ್ ಬಾಯ್ ಬಾಯ್. ಬ್ಯಾಗ್ ಎತ್ಕೊಂಡೆ ಎಲ್ಲ. ಬಾಯ್ ಗೈಸ್, ನಮ್ಮ ಮನೇಲಿ ಮಿಕ್ಸಿ ಕೆಟ್ಟೋಗ್ಬಿಟ್ಟು, ಸೊ ಮಿಕ್ಸಿನ ಆರ್ಡ್ರ್ ಮಾಡಿ ತರಿಸಿದ್ದೀವಿ. ಡೆಲಿವರಿ ಸ್ವಲ್ಪ ಲೇಟ್ ಆಯಿತು, ಬಟ್ ದಟ್ಸ್ ಓಕೆ. ಚೆನ್ನಾಗಿರೋದನ್ನು ನೋಡಿ ಮಾಡಿದ್ದು. ಆ್ಯಂಡ್ ಆಲ್ಸೋ ನಮಗೆ ಕೆಟಲ್ ಬೇಕಿತ್ತು. ಸೊ ಇಲ್ಲಿ ಕಾಣಿಸ್ತಿದೆಲ್ಲ ಎಲೆಕ್ಟ್ರಿಕ್ ಕೆಟಲ್, ಬಿಸಿ ನೀರು ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಅಂತ ತರಿಸಿದ್ದು. ಜೊತೆಗೆ ಇದು ಕಾಂಬೋ ಇದ್ದಿದ್ದು, ಫುಲ್ಲು ಕಾಂಬೋ ಸೆಟ್ ಇದು, ಮಿಕ್ಸಿ ಮತ್ತು ಕೆಟಲ್ ಎಲ್ಲನೂ. ಅದರಿಂದ ಇದು ನೋಡಿ ಮಾಡಿದ್ದು. ಆ್ಯಂಡ್ ಇದು ಜ್ಯೂಸ್ ಮಾಡೋದು. ಆ್ಯಂಡ್ ಆ್ಯಕ್ಚುಲಿ ಮಧ್ಯಾಹ್ನನೇ ನಮಗೆ ಡೆಲಿವರಿ ಆಯಿತು. ಆ್ಯಂಡ್ ಇವಾಗ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡೋದಕ್ಕೆ ಅಂತ ಆವಾಗ ನಾನು ಚೆಕ್ ಮಾಡಿದ್ದು. ಇವಾಗ ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇದು ಜ್ಯೂಸ್ ಮಾಡೋ ಜಾರು ಚೆನ್ನಾಗಿದೆ. ಇದು ಮಿಕ್ಸಿ, ಇದೊಂಥರ ಗ್ರೇ ಕಲರ್, ಇದು ಡಾರ್ಕ್ ಗ್ರೇ ಕಲರು, ಬ್ಲ್ಯಾಕ್ ಅಲ್ಲ. ಥರ ಇದ್ದರೆ ಗಲೀಜಾಗ್ದಿರ ಇರುತ್ತೆ ಅಂತ, ಗಲೀಜಾಗೋದು ಗೊತ್ತಾಗ್ದಿರ ಇರುತ್ತೆ ಅಂತ ಅದರಿಂದ ಅದನ್ನು ಮಾಡಿದ್ದು. ಆ್ಯಂಡ್ 1 2 3 ಜಾರ್ ಇದೆ. ಇದು ದೊಡ್ಡದು, ಇದೊಂದು ಮೀಡಿಯಮ್ಮು, ಇನ್ನೊಂದು ಚಿಕ್ಕದು. ಆ್ಯಂಡ್ ಕ್ಯಾಪ್ಸ್ ಇದು. ಸೊ ಈ 3. ಆ್ಯಂಡ್ ನೆಕ್ಸ್ಟು ಕೆಟಲ್ ಬಂದಿದೆ ಅಂತ ಹೇಳಿದ್ರು. ಈ ಕೆಟಲ್ ಒಂದು, ಇದು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಆಗಿರುತ್ತೆ ಅಮೌಂಟ್ ಅಂತ ಅಂದ್ಬಿಟ್ಟು ಇದೊಂದು ಕಾಂಬೋ ಆಫರು. ಸೊ ಗೆಸ್ ಮಾಡಿ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರ ಲಿಂಕ್ ಯಾರಿಗಾದರೂ ಬೇಕಿದ್ದರೆ, ಆ್ಯಂಡ್ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ನಿಮಗೆ ಏನಾದರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡಿಕೊಡ್ತೀನಿ. ಆ್ಯಂಡ್ ಸುಮ್ಮನೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಅಷ್ಟು ದುಡ್ಡೆಲ್ಲ ಕೊಟ್ಟು ತೊಗೊಳೋದು ಬೇಕಿಲ್ಲ. ಬಟ್ ಇದೇ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕ್ವಾಲಿಟಿ ಅಂತೂ ಸಕ್ಕದಾಗಿ ಬಂದಿದೆ ನಾವು ಕೊಟ್ಟಿರೋ ಪ್ರೈಸ್ಗೆ. ಆ್ಯಂಡ್ ಇದು ಕಾಂಬೋ ಆಫರ್ ಬಂದಿದ್ದು. ಕಾಂಬೋ ಇರೋದಕ್ಕೂ ಸಕ್ಕದಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಸೊ ನೀವು ಒಂದ್ಸಲ ಚೆಕ್ ಮಾಡಿ, ಬಿಕಾಸ್ ಬಜೆಟ್ ಫ್ರೆಂಡ್ಲಿ. ಇವಾಗ ಇದನ್ನು ಒಂದ್ಸಲ ಚೆಕ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ವರ್ಕ್ ಆಗುತ್ತೆ ಅಂದರೆ ಜಸ್ಟ್ ಹಾಕಿ ನೋಡೋದು ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ಬನ್ನಿ ಚೆಕ್ ಮಾಡೋಣ. ಸೊ ಗೈಸ್, ಮಿಕ್ಸಿ ಹಾಕಿದ್ದು ನೋಡಿದ್ರಲ್ಲ, ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗ್ತಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಸೂಪರಾಗಿದೆ. ಆ್ಯಂಡ್ ಇವಾಗ ಕೆಟಲ್ ಚೆಕ್ ಮಾಡೋಣ. ಆಲ್ರೆಡಿ ಅದಕ್ಕೆ ನೀರು ಹಾಕಿದ್ದೀನಿ ನೋಡಿ, ಬಿಸಿ ಮಿಕ್ಸಿ ಒಂದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕಾಂಬೋ ಇದ್ದಿದ್ದು, ಕಾಂಬೋ ನಮ್ಮದು ಮಾಡಿದ್ದು ಬಿಕಾಸ್ ಆಫ್ ಕೆಟಲ್ ಬೇಕಿತ್ತು ನಮಗೆ. ಸೊ ಬಿಸಿ ನೀರು ಕಾಯಿಸ್ಕೋದಕ್ಕೆ ಅದರಿಂದ. ಸೊ ಎರಡೂ ನಮಗೆ ಸಿಕ್ಕಿದ್ದು ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲೇ. ಸೊ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ಲಿಂಕ್ ಶೇರ್ ಮಾಡಿಕೊಡ್ತೀನಿ. ಆ್ಯಂಡ್ ತುಂಬ ಅಂದರೆ ತುಂಬಾ ಸಕ್ಕದಾಗಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಒನ್ಸ್ ನೀವು ಜಸ್ಟ್ ಚೆಕ್ಔಟ್ ಮಾಡಿ. ಆ್ಯಂಡ್ ಮೂವಿ ಹೇಳಬೇಕು ಅಂತಂದರೆ, ನೆನ್ನೆ ಮೂವಿಗೆ ಹೋಗಿದ್ರಲ್ವಾ, ಇದೇ ಲಾಸ್ಟ್ ಮೂವಿನ ಅಥವಾ ಇನ್ನು ಮುಂದೆ ಅವ್ರು ಮೂವಿ ಮಾಡ್ತಾರಾ ಇಲ್ಲ ಅಂತಲೂ ಗೊತ್ತಿಲ್ಲ, ಬಿಕಾಸ್ ಆಫ್ ಅವ್ರ ಪಾಲಿಟಿಕ್ಸ್ ಕಮಿಟ್ಮೆಂಟ್ಸಿಂದ. ಬಟ್ ಮೂವಿ ಮಾತ್ರ ಸಕ್ಕದಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ದು ಯಪ್ಪ ಹೇಳೋಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ದೀವಿ ವೀಕೆಂಡ್ನ. ಪ್ರ್ಯಾಂಕ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ದಟ್. ಸಿಕ್ಕಾಪಟ್ಟೆ ಅಂತ ಏನೂ ಇಲ್ಲ. ನಾನು ಇನ್ಸ್ಟಾದಲ್ಲಿ ಹಾಕಬೇಕಿದ್ರೆ ನನಗೆ 12 ಶೇರ್ಸ್ ಏನೋ ಹೋಗಿತ್ತು ವ್ಯೂಸ್. ಮತ್ತು ಇಲ್ಲಿವರೆಗೂ ಇವತ್ತು ಮಂಡೇ ನಾನು ಈ ವಿಡಿಯೋನ ಶೂಟ್ ಮಾಡ್ತಿರೋದು.
Happy Monday. ಇಲ್ಲಿವರೆಗೂ 327 ಆರ್ 9 ಸಮಥಿಂಗ್ ವ್ಯೂಸ್ ಹೋಗಿದೆ. ಬಟ್ ದಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಲವ್ ಆ್ಯಂಡ್ ಸಪೋರ್ಟ್ಗೆ. ಜಸ್ಟ್ ಒಂದು ಪ್ರ್ಯಾಂಕ್ ವಿಡಿಯೋಗೆ. ಆ್ಯಂಡ್ ಅದು ನನ್ನ ಪ್ರ್ಯಾಂಕ್ ವಿಡಿಯೋ ನಾನು ಪೋಸ್ಟ್ ಮಾಡಬೇಕಿದ್ರೆ ಜಸ್ಟ್ 1 ಅವರಲ್ಲೇ ನನಗೆ 100 ವ್ಯೂಸ್ ಬಂದಿತ್ತು. ನಾನು ಅದೇ ಒಂದು ನೋಡ್ತಾ ಇದ್ದೆ, ವ್ಯೂಸ್ ಹೋಗ್ತಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ಸಮ್ಹೌ ಅದು ಪುಷ್ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆ ಒಂದು ವಿಡಿಯೋಗೆ. ಚೆನ್ನಾಗಿ ಅಂದರೆ ನನಗೆ ಒಂದು ಹಾರ್ಟ್ಫುಲ್ಲಾಗಿ ಚೆನ್ನಾಗಿ ಇಷ್ಟ ಆಯಿತು. ಬಿಕಾಸ್ ನಾವು ಮಾಡೋದೇ ನಾನು ಯಾವಾಗೋ ಒಂದು ಸಲ ವೀಡಿಯೋಸ್, ಅದರಿಂದ ನನಗೆ ಒಂದು 2 days 3 days ಆ ಥರ ಆದಮೇಲೆ ನನಗೆ 100 ವ್ಯೂಸ್ ಸಿಗ್ತಾ ಇದ್ದಿದ್ದು ಯೂಟ್ಯೂಬಲ್ಲಿ. ಅದು ಬಿಟ್ಟರೆ ಇನ್ನು ನಾನು ವೀಡಿಯೋಸು ಮಾಡ್ತಾ ಇದ್ದಿಲ್ಲ, ಅದಕ್ಕೆ ನಾನು ವೀಡಿಯೋಸು ಮಾಡ್ತಾ ಇದ್ದಿಲ್ಲ. ಸೊ ಇನ್ನು ಮುಂದೆ ನಾನು ವೀಡಿಯೋಸ್ ಕನ್ಸಿಸ್ಟೆನ್ಸಿಯಿಂದ ಕಂಟೆಂಟ್ ಇದ್ದು ಚೆನ್ನಾಗಿ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲಾಟ್ಸ್ ಆಫ್ ಲವ್. ಬಾಯ್.